ಇಸ್ಪೀಟ್ ಆಡ್ಲಿಕ್ಕೆ ಅವಕಾಶ ಕೇಳಿದ್ರಿ. ಎಸ್, ನಾನು ಹಳ್ಳಿ ಜನ ನೀವೇ ನಾ ಪ್ರಚೋದನೆ ಕೊಡ್ತಾ ಇಲ್ಲ. ಒಂದು 2 ದಿನ ಅದು ಮೊದಲಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು. ಯುಗಾದಿ ಹಬ್ಬದ ವರ್ಷದೊಡಕಲ್ಲಿ ಏನು ಹಳ್ಳಿನಲ್ಲಿ ಒಂದು 2 ದಿನ ರಿಲ್ಯಾಕ್ಸ್ಗೆ ಅಂತ ಮಾಡ್ತಕ್ಕಂಥದ್ದು ಏನಿದೆ ಅದು ಪ್ರತಿನಿತ್ಯದ ಹಾಬಿ ಅಲ್ಲ. ಪ್ರತಿನಿತ್ಯದ ಹಾಬಿ ಇದ್ದರೆ ನೀವು ಅರೆಸ್ಟ್ ಮಾಡ್ಕೊಳ್ಳಿ. ಈ 2 ದಿನ ಆ ರೈತರ ಮೇಲೆ ಮತ್ತೆ ನಮ್ಮ ಪೊಲೀಸ್ ಅಧಿಕಾರಿಗಳನ್ನು ಕಳಿಸಿ ತೊಂದರೆ ಕೊಡಬೇಡಿ. 2 ದಿನ ಅವರು ಯಾಕೆಂದ್ರೆ ವರ್ಷವೆಲ್ಲ ಬೆವರು ಸುರಿಸಿ ಜೀವನ ಮಾಡ್ತಾರೆ ಹಳ್ಳಿನಲ್ಲಿ. ವರ್ಷದ ಒಡಕಿನಲ್ಲಿ ಒಂದು ಸಂಪ್ರದಾಯ ಅದು. ಅವರು ಕುಟುಂಬದ ಜೊತೆ ಆಟ ಆಡ್ಕೊಳ್ಳೋದು, ಅವ್ರ ಸ್ನೇಹಿತರುಗಳು ಆಟ ಆಡ್ಕೋತಾರೆ. ಇಲ್ಲಿ ಸಾವಿರಾರು ಕೋಟಿ ಬೆಟ್ಟಿಂಗ್ ಕಟ್ಟಲ್ಲ. ಇಲ್ಲಿ ಒಂದು 50 ರೂಪಾಯಿ 100 ರೂಪಾಯಿ ಕೊಟ್ಕೊಂಡು ಆಟ ಆಡ್ಕೋಬೋದು. 2 ದಿನ ಆಟ ಆಡ್ಕೊಂಡು ಮತ್ತೆ ಅವ್ರು ಬದುಕಿದೆಯಲ್ಲ ಭೂಮಿ ನಂಬಿ ಬೆವರು ಸುರಿಸೋದು ಆ ಕೆಲಸ ಮಾಡ್ಕೋತಾರೆ. ಇದನ್ನು ಹೆರಾಸ್ ಮಾಡ್ತಕ್ಕಂಥದ್ದು ಆಗಬಾರ್ದು ಅನ್ನೋದಕ್ಕೆ ನಾನು ಸರ್ಕಾರಿ ಕೇಳಿದ್ದೇನೆ. ಎನ್ಕರೇಜ್ ಮಾಡೋಕ್ಕಲ್ಲ, ಇದನ್ನು ನಾನು ಇದಕ್ಕೆ ಎನ್ಕರೇಜ್ ಮಾಡಲ್ಲ. ಯಾರೇ ಆಗಲಿ ಈ ಒಂದು ಜೂಜು ಇಸ್ಪೀಟ್ನಿಂದ ದೊಡ್ಡ ಮಟ್ಟದಲ್ಲಿ ನಿಮ್ಮ ಕುಟುಂಬಗಳು ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತಕ್ಕಂಥವನೇ ನಾನು. ಆದರೆ 2 ದಿನ ನಮ್ಮ ಸಂಪ್ರದಾಯ ಇದು ತಲಾಂತರದಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು ಏನಿದೆ, ಒಂದು 2 ದಿವಸ ರಿಲ್ಯಾಕ್ಸ್ ಕೊಡಿ ಅಂತಕ್ಕಂಥದ್ದು ಅಷ್ಟೇ ನನ್ನ ಮನವಿ.